ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ದೆವ್ವ ಹಿಡಿದಿದ್ದ ಮೂಕನನ್ನು ಯೇಸು ಸ್ವಸ್ಥಪಡಿಸುತ್ತಾರೆ. ದೆವ್ವ ಬಿಡಿಸಿದ ಮೇಲೆ ಆ ವ್ಯಕ್ತಿಗೆ ಮಾತು ಬರುತ್ತೆ. ಇದನ್ನು ನೋಡಿದ ಜನರ ಪ್ರತಿಕ್ರಿಯೆ ಏನಾಗಿರುತ್ತೆ? ಒಂದು ಕಡೆ ಜನರು ಆಶ್ಚರ್ಯಗೊಂಡು, ಇಂತಹ ಕಾರ್ಯ ನಾವು ಇಸ್ರೇಲಲ್ಲಿ ಕಂಡಿದ್ದೇ ಇಲ್ಲ ಅಂತ ಒಂದು ಕಡೆ ಜನರು ಹೇಳಿದ್ರೆ, ಇನ್ನೊಂದು ಕಡೆ ಫರಿಸಾಯರು, ಈತನು ದೆವ್ವಗಳ ಒಡೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದು ಯೇಸುವನ್ನು ಆಪಾದಿಸುತ್ತಾರೆ. ಆದರೆ ಯೇಸು ಅಲ್ಲೇ ನಿಂತು ಬಿಡದೆ ಶುಭ ಸಂದೇಶ ಕಾರ್ಯವನ್ನು ಮುಂದುವರಿಸುತ್ತಾರೆ. ಜನರನ್ನು ನೋಡಿದಾಗ ಅವರ ಮನ ಕರಗುತ್ತೆ. ಬೆಳೆಯೇನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಈ ಕಾರಣ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದು ಶಿಷ್ಯರಿಗೆ ಹೇಳ್ತಾರೆ. ಪ್ರಿಯರೇ, ಪಾಪ ಮರಣಗಳ ನಿಯಮ ಎಲ್ಲ ಮನುಷ್ಯರನ್ನು ದೇವರಿಂದ ದೂರ ಮಾಡಿಸಿಲೆ. ದೆವ್ವ ಹಿಡಿದಿದ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಮಾತು ಬರಲಿಲ್ಲ, ಅದೇ ರೀತಿಯಲ್ಲಿ ಆತ್ಮಿಕ ಮೂಕತನ, ಕುರುಡುತನ, ಕಿವುಡುತನ ಇರುವ ವ್ಯಕ್ತಿಗೆ ದೇವರೊಂದಿಗೆ ಸಂಬಂಧ ಸಾಧ್ಯವಿಲ್ಲ. ದೇವರ ಜೊತೆ ಮಾತಾಡಲಿ, ದೇವರ ಮಾತುಗಳನ್ನು ಸ್ವರವನ್ನು ಆಲಿಸಲು, ದೇವರೊಂದಿಗೆ ಅನ್ಯೋನ್ಯವಾಗಿರಲು ಸಾಧ್ಯವೇ ಇಲ್ಲ. ಯಾಕಂತೇಳಿದ್ರೆ ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆತ್ಮಿಕವಾಗಿ ನಾವೆಲ್ಲರೂ, ಎಲ್ಲ ಮನುಷ್ಯರು ಪಾಪ ಮರಣದ ನಿಯಮಗಳಿಗೆ ಒಳಗಾಗಿದ್ದೇವೆ ಆದಾಮನ ಮೂಲ ಪಾಪದಿಂದ. ಬೇರೆ ಆತ್ಮಿಕವಾಗಿ ಹಿಡಿದ ದೆವ್ವವನ್ನು ಬಿಡಿಸಲು ಒಬ್ಬರಿಗೆ ಮಾತ್ರ ಸಾಧ್ಯ, ಅಥವಾ ಆತ್ಮಿಕವಾಗಿ ತಗುಲಿದ ರೋಗವನ್ನು ಗುಣಪಡಿಸಲು, ವಾಸಿ ಮಾಡಲು ಸಾಧ್ಯವಾಗುವುದು ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ. ಅವರು ಮಾತ್ರ ಈ ಆರೋಗ್ಯವನ್ನು ಪೂರ್ಣವಾಗಿ ಕೊಡಲು, ನಮ್ಮನ್ನು ಪುನಶ್ಚೇತನಗೊಳಿಸಲು, ಪುನರುಜ್ಜೀವನಗೊಳಿಸಲು ಶಕ್ತರು. ಈ ರಕ್ಷಣಾ ಕಾರ್ಯವನ್ನು ಯೇಸು ಅವರ ಕೃಪೆಯಿಂದ ನಮಗೋಸ್ಕರ ಇದೀಗಾಗಲೇ ಮಾಡಿದ್ದಾರೆ. ನಮ್ಮ ತೊಳಲುವಿಕೆ, ಬಳಲುವಿಕೆ, ನಮ್ಮ ಆತ್ಮದ ದುಸ್ಥಿತಿ ನೋಡಿದಾಗ ಯೇಸುವಿನ ಮನ ಕರಗಿತು. ನಮ್ಮ ಉದ್ಧಾರ ಬಯಸಿ ದೇವರ ಪುತ್ರನಾದ ಯೇಸು ಧರೆಗೆ ಬಂದು ತಮ್ಮ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ಉದ್ಧರಿಸಿದ್ದಾರೆ. ಆದರೆ ಈ ವಿಶ್ವಾಸ ನಮ್ಮಲ್ಲಿರಬೇಕು, ನಾವು ಸ್ವೀಕಾರ ಮಾಡಬೇಕು. ಒಂದು ವಿಶ್ವಾಸಿಯ ಆತ್ಮದಲ್ಲಿ ಪುನರುತ್ಥಾನ ಶಕ್ತಿ ನೆಲೆಗೊಂಡಿದೆ. ಅತಿ ಶ್ರೇಷ್ಠ ಮಾಣಿಕ್ಯ ಪರಿಶುದ್ಧಾತ್ಮರು ನಮ್ಮಲ್ಲಿ ಇರುವಾಗ ನಾವು ಧನ್ಯರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟಿದ್ದೇವೆ. ಆದರೆ ಇಂದು ಈ ಸತ್ಯದ ಅಥವಾ ಈ ಕ್ರಿಸ್ತೀಯ ಜೀವಿತದ ಅಡಿಪಾಯ ಸತ್ಯಗಳು ನಮಗೆ ತಿಳಿಯದೆ ಹೋದಾಗ ನಾವು ನಮಗಾಗಿ ಜೀವಿಸುತ್ತೇವೆ. ನಾವು ನಮ್ಮ ಸ್ವಾರ್ಥ ಸಾಧನೆಗಾಗಿ, ಲೌಕಿಕ ಸುಖಕ್ಕಾಗಿ ದೇವರ ವಾಕ್ಯ, ದೇವರ ಹೆಸರನ್ನು ದುರ್ಬಳಕೆ ಮಾಡ್ತಾ ಜೀವಿಸ್ತಾ ಇರ್ತೇವೆ. ಆದರೆ ಕ್ರಿಸ್ತ ಯೇಸುವಿನ ಮನೋಭಾವದಂತೆ ಸರ್ವರ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ ವಿಶ್ವಾಸಿಗೆ ಯಾವಾಗ ಜೀವಿಸಲು ಸಾಧ್ಯ? ಈ ಸತ್ಯಗಳು ಯೇಸು ಕ್ರಿಸ್ತರು ನಮಗಾಗಿ ಏತಕ್ಕಾಗಿ ಬಂದರೂ ಸತ್ಯ ಅರಿವಾದಾಗ ಮಾತ್ರ ಜೀವಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರಿಯರೇ, ನೈಜ ಶುಭ ಸಂದೇಶ ಸಾರುವ ಕೊಯ್ಲುಗಾರರನ್ನು ಪ್ರಭು ಯೇಸು ಕ್ರಿಸ್ತರು ಕಳುಹಿಸಲಿ. ಅನೇಕ ಶಿಷ್ಯರನ್ನು ದೇವರ ಸೇವೆಗೆ, ಸುವಾರ್ಥ ಸೇವೆಗೆ ಕಳುಹಿಸಲಿ ಮತ್ತು ಆ ಸುವಾರ್ತಿಕರ ಬಾಯಿಂದ ಸತ್ಯ ವಚನಗಳು ಬೋಧನೆ ಆಗಲಿ, ಶುಭ ಸಂದೇಶ ಸಾರಲ್ಪಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್. ಪ್ರೇಸ್ ದ ಲಾರ್ಡ್.